ಕಳೆದ 2 ವರ್ಷಗಳಿಂದ ಕೊರೋನಾ ಇದ್ದಿದ್ದರಿಂದ ಲಾಲ್ಬಾಗ್ನಲ್ಲಿ ನಡೀತಾ ಇದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದರೆ ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ರಾಜಧಾನಿಯಲ್ಲಿ ಸಕಲ ತಯಾರಿ ಮಾಡಲಾಗ್ತಾ ಇದೆ. ಈ ಬಾರಿಯ ವಿಶೇಷ ಅಂದ್ರೆ ನಗುಮೊಗದ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫಲಪುಷ್ಪ ಪ್ರದರ್ಶನದಲ್ಲಿ ಅಪ್ಪು ಗಮನ ಸೆಳೆಯುವುದು ಖಚಿತ. ಇವತ್ತು ಶಿವಣ್ಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಲರ್ಫುಲ್ ಪುಷ್ಪಗಳಲ್ಲಿ ಅರಳಲಿದೆ ಅಪ್ಪು ಮುದ್ದು ಮುಗ. ಫ್ಲವರ್ ಶೋ ತಯಾರಿ ಕಣ್ತುಂಬಿಕೊಂಡ ಶಕ್ತಿಧಾಮದ ಮಕ್ಕಳು. ಪ್ರತಿ ವರ್ಷ ಆಗಸ್ಟ್ ತಿಂಗಳು ಬಂದ್ರೆ ಸಸ್ಯಕಾಶಿ ಲಾಲ್ಬಾಗಲ್ಲಿ ಹೂವಿನ ಲೋಕವೇ ಸೃಷ್ಟಿಯಾಗುತ್ತೆ. ಕಳೆದ 2 ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಫಲಪುಷ್ಪ ಪ್ರದರ್ಶನ ಕೊರೋನಾ ಸೋಂಕು ಅಡ್ಡಿಯಾಗಿತ್ತು. ಆದರೆ ಈ ಬಾರಿ ಲಾಲ್ಬಾಗಲ್ಲಿ ಮತ್ತೆ ಹೂವಿನ ಲೋಕ ಅನಾವರಣಗೊಳ್ತಿದೆ. ಲಾಲ್ಬಾಗ್ಗೆ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಶಕ್ತಿಧಾಮದ ಮಕ್ಕಳ ಜೊತೆ ಭೇಟಿ ಕೊಟ್ಟಿದ್ರು. ಫಲಪುಷ್ಪ ಪ್ರದರ್ಶನದ ಬಗ್ಗೆ ಮಾಹಿತಿ ಪಡೆದು ಗಾಜಿನ ಮನೆಯ ತಯಾರಿಯನ್ನ ವೀಕ್ಷಿಸಿದ್ರು. ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ, ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ ಸೇರಿದಂತೆ ಇನ್ನೂ ಕೆಲವು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಕೊಟ್ಟ ಸಂದೇಶವನ್ನ ಫಲಪುಷ್ಪ ಪ್ರದರ್ಶನದಲ್ಲಿ ಬಿಂಬಿಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಗಾಜನೂರಿನ ಡಾಕ್ಟರ್ ರಾಜ್ ಹುಟ್ಟಿದ ಮನೆಯ ಮಾದರಿಯೂ ನಿರ್ಮಾಣವಾಗುತ್ತಿದೆ. ಗಾಜನೂರು ಮನೆಯ ಅಂಗಳದಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕುಳಿತಿರುವ ಮಾದರಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಹೈಲೈಟ್. ಮತ್ತೆ ಈ ಪ್ರದರ್ಶನವನ್ನು ಪ್ರಮುಖವಾಗಿ ನಾವು ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕೆ ಅಂತಲೇ ವಿಶೇಷವಾಗಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪ್ರಮುಖವಾಗಿ ಏನಂದರೆ ಅವರು ಗಾಜನೂರಿನ ಅವರ ಹಳ್ಳಿಯ ಮನೆ ಇದೆ, ಅದರ ಒಂದು ಪ್ರತಿರೂಪವನ್ನು ಸುಮಾರು 4 ಲಕ್ಷ ವಿವಿಧ ಗುಲಾಬಿ ಮತ್ತು ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀವಿ. ಮತ್ತು ಪಡಸಾಲೆ ಮೇಲೆ ಹೇಗೆ ಹೂವಲ್ಲಿ ಕುಳಿತಿದ್ರು ಅದರ ಚಿತ್ರಣ ಇರ್ಬೋದು, ಅಪ್ಪಾಜಿಯವರು ಕುಳಿತಿದ್ದಂಥ ಚಿತ್ರಣ ಇರ್ಬೋದು ಅಲ್ಲಿ ಬರುತ್ತೆ. ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ನಮಗೆ ಐತಿಹಾಸಿಕ ಮತ್ತು ಪೌರಾಣಿಕ ಚಿತ್ರಗಳು ನೆನಪಿಗೆ ಬರ್ತದೆ ಎಲ್ರಿಗೂ ಕೂಡ. ಸೊ ಅದನ್ನು ನೆನಪಿಸ್ತಕ್ಕಂಥ ಮಯೂರ ಇರ್ಬೋದು, ಬಹುದೂರ್ ಗಂಡಿರ್ಬೋದು, ಮತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಪಾತ್ರವನ್ನು ಏನು ಮಾಡಿದ್ರು. ಸೊ ಹೀಗೆ ಹಲವಾರು ವಿಭಿನ್ನ ಪಾತ್ರಗಳ ಶಕ್ತಿಧಾಮದ ಒಂದು ಪುಷ್ಪ ಪ್ರತಿರೂಪ ಮತ್ತು ಅಲ್ಲಿ ಅಪ್ಪುವರ ಒಂದು ಪುತ್ಥಳಿ ಬರುತ್ತೆ. ಫಲಪುಷ್ಪ ಪ್ರದರ್ಶನದ ಸಿದ್ಧತೆ ವೀಕ್ಷಿಸಿದ ಶಿವಣ್ಣ ಮಾತನಾಡಿ, ಶಕ್ತಿಧಾಮದ ಮಕ್ಕಳಿಗೆ ವಿದ್ಯಾಭ್ಯಾಸದ ಹೊರತಾಗಿ 2 ದಿನದ ಬೆಂಗಳೂರು ಪ್ರವಾಸ ಹಮ್ಮಿಕೊಂಡಿದ್ದೇವೆ. ಲಾಲ್ಬಾಗ್ ಹಾಗೂ ಪ್ಲಾನೆಟೋರಿಯಂ ತೋರಿಸಲಾಗುತ್ತಿದೆ ಅಂತ ತಿಳಿಸಿದ್ರು. ಈ ವರ್ಷ 25 ಇಯರ್ಸ್ ಆಗುತ್ತೆ ಶಕ್ತಿಧಾಮ ಸ್ಟಾರ್ಟ್ ಆಗಿ. ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಥರ ಮಾಡಿದ್ವಿ. ಅದು ಮುಗಿಸಿ ಹೆಂಗಿದೆ ಫ್ರೈಡೇ ಸ್ಯಾಟರ್ಡೆ ಎಲ್ಲ 2 ದಿನ ಮಕ್ಕಳು ಇಲ್ಲೇ ಇರಲಿ, ಸ್ವಲ್ಪ ಲಾಲ್ಬಾಗ್ ಪ್ಲಾನೆಟೋರಿಯಂ ಅಲ್ಲೊಂದು, ಆಮೇಲೆ ನಾಳೆ ರಿಲ್ಯಾಕ್ಸ್ ಮಾಡಿ ನಾಳಿದ್ದು ವಾಪಸ್ ಹೋಗೋದು. ಅದಕ್ಕೋಸ್ಕರ ಸರ್ ಬಂದಿದ್ದು ಸುಮ್ಮನೆ. ಆಮೇಲೆ ನಾವು ಬರಬೇಕಂತ ಅನಿಸ್ತು, ಮಕ್ಕಳೆಲ್ಲ ಇರ್ತಾರಲ್ಲ, ಸುಮ್ಮನೆ ಒಂದು ವಿಸಿಟ್ ಮಾಡೋಣ ಅಂತ ಅನಿಸ್ತು. ಆಮೇಲೆ ಫೋನ್ ಮಾಡಿ ಬಂದೆ ನೋಡ್ತಾ. ಇದ್ರ ಬಗ್ಗೆ ಗೊತ್ತಿತ್ತು, ಬಟ್ ಇವತ್ತು ಆ ಪ್ಲೇಸ್ಮೆಂಟ್ ತೋರಿಸ್ತಾರೆ ಅಷ್ಟೇ. ಅಪ್ಪಾಜಿದು ಏನು ಒಂದು ಫ್ಲವರ್ ಶೋ ಥರ ಮಾಡ್ತಾ ಇದ್ದಾರೆ, ಕಾನ್ಸೆಪ್ಟ್ನ ತೋರಿಸ್ತಾರೆ. ಚೆನ್ನಾಗಿದೆ. ನಾನು ತುಂಬ ವರ್ಷ ಆಯಿತು ಲಾಲ್ಬಾಗ್ ಬಂದು. ಆಗಸ್ಟ್ 5ರಿಂದ ಫಲಪುಷ್ಪ ಪ್ರದರ್ಶನ ಆರಂಭವಾಗಲಿದ್ದು, ಈ ಬಾರಿ ಅಪ್ಪು ಹೂಗಳ ಮೂಲಕ ಮತ್ತೆ ಜೀವ ಪಡೆಯಲಿದ್ದಾರೆ. ತೋಟಗಾರಿಕಾ ಇಲಾಖೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದು, ಸಂಚಾರ ಸುವ್ಯವಸ್ಥೆಗಾಗಿ ನಮ್ಮ ಮೆಟ್ರೋದೊಂದಿಗೆ ಚರ್ಚೆ ನಡೆಸಿ ಟಿಕೆಟ್ ದರ ಫಿಕ್ಸ್ ಮಾಡಿದೆ. ಈ ಬಾರಿಯ ಫ್ಲವರ್ ಶೋಗೆ ಸುಮಾರು 15 ಲಕ್ಷ ಜನ ವಿಸಿಟ್ ಮಾಡೋ ಸಾಧ್ಯತೆ ಇದೆ. ಅಭಿಮಾನಿಗಳ ಪ್ರೀತಿಯ ಅಪ್ಪುಗೆ ಪುಷ್ಪಗಳ ಮೂಲಕ ನಮನ ಸಲ್ಲಿಸಲು ತೋಟಗಾರಿಕಾ ಇಲಾಖೆ ಸಜ್ಜಾಗಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.